ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹೀರಿಕಾಯಿ ಎಣ್ಗಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಹೀರಿಕಾಯಿ ಎಣ್ಗಾಯಿ ಮಾಡಾಕ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಹೀರಿಕಾಯಿ ತಗೊಂಡಿದ್ದೇನೆ, ಅರ್ಧ kg ಜವಾರಿ ಹೀರಿಕಾಯಿ ಐತೆ ನೋಡ್ರಿ ಇದು. ಆಮೇಲೆ ಒಂದು ಸಣ್ಣ ಉಳ್ಳಾಗಡ್ಡಿ ಹೆಚ್ಚು ತಗೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ ಒಂದು ಸಣ್ಣ ಹೆಚ್ಚು ತೊಗೊಂಡಿದ್ದೀನಿ. ಶೇಂಗಾ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಒಂದು ಚಮಚ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು 8-10 ಹೆಸರು ತೊಗೊಂಡಿದ್ದೀನಿ. ಆಮೇಲೆ ಬಿಳಿ ಎಳ್ಳ 2 ಚಮಚ ತೊಗೊಂಡಿದ್ದೀನಿ. ಮಸಾಲೆ ಖಾರದ ಪುಡಿ ಒಂದು 2 ಚಮಚ ತೊಗೊಂಡಿದ್ದೀನಿ. ಆಮೇಲೆ ಅರಿಶಿನ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ಉಪ್ಪು ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಬೇಕಾಗ್ತೈತಿ. ಆಮೇಲೆ ಕರಿಬೇವು ಬೇಕಾಗ್ತೈತಿ. ಬರ್ರಿ ಈಗ ಹೀರಿಕಾಯಿ ಎಣ್ಗಾಯಿ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಮೊದಲ ಹೀರಿಕಾಯಿ ಮಸಾಲೆ ಮಾಡ್ಕೊಂಡು ಅದಕ್ಕೆ ಮೊದಲ ಗ್ಯಾಸ್ ಹೊತ್ಕೋತೀನಿ. ಆಮೇಲೆ ಒಂದು ಪ್ಯಾನ್ ಇಡ್ತೀನಿ. ಅದ್ರಾಗ ಒಂದು ಅರ್ಧ ಕಪ್ ಶೇಂಗಾ ಹಾಕೊಳ್ಳೋಣ. ಶೇಂಗಾ ಸ್ವಲ್ಪ ಹುರ್ಯಾನ, ಆಮೇಲೆ ಒಣ ಕೊಬ್ಬರಿ ಇದ್ರಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ ನೋಡ್ರಿ, ಇಲ್ಲಿಗೆ ಶೇಂಗಾ ಸ್ವಲ್ಪ ಹುರ್ಕೊಂಡಿದ್ದೀನಿ. ಆಮೇಲೆ ಇದ್ರಾಗ ಏನು ಮಾಡೋದು, ಒಣ ಕೊಬ್ಬರಿ ಹಾಕ್ಕೊಳ್ಳೋದ. ಆಮೇಲೆ ಎಳ್ಳ ಒಂದು 2 ಚಮಚ ಹಾಕ್ಕೊಳ್ಳೋಣ. ಆಮೇಲೆ ಜೀರಿಗೆ 1 ಚಮಚ ಹಾಕ್ಕೊಳ್ಳೋಣ. ಆಮೇಲೆ 8-10 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ಳೋಣ. ಈಗ ಇದನ್ನ ಮತ್ತೊಮ್ಮೆ ಎಲ್ಲ ಚಲೋದಂಗೆ ಹುರ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಎಲ್ಲ ಮಸಾಲೆ ಚಂದಂಗೆ ಫ್ರೈ ಮಾಡೇನಿ. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಮತ್ತು ಈಗ ಇದನ್ನ ಸ್ವಲ್ಪ ಥಂಡಾಗಾನ ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ವೀಕ್ಷಕರೇ, ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಈಗ ಇದ್ರಾಗ ಆಗಲೇ ಹುರ್ಕೊಂಡಿದ್ನಲ್ಲ ಆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ ಮಿಕ್ಸರ್ನ್ಯಾಗ. ಈಗ ಮಸಾಲೆದಾಗ ಮಸಾಲೆ ಖಾರ ಹಾಕೋಣ 2 ಚಮಚ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವುದನ್ನು ಟೇಸ್ಟ್ ಭಾರಿ ಕೊಡ್ತದೆ ನೋಡ್ರಿ ಇದು ಹೀರಿಕಾಯಿ ಪಲ್ಯದಾಗ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಮಿಕ್ಸರ್ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿ, ಇಲ್ಲಿ ಈ ಥರ ಮಿಕ್ಸರ್ ಮಾಡ್ಕೋಬೇಕು. ಇದ್ರಾಗ ನೀರು ಒಂದು ಸ್ವಲ್ಪ ಹಾಕಬಾರ್ದು. ಈಗ ಏನು ಮಾಡೋಣ, ಹೀರಿಕಾಯ್ದಾಗ ಇದು ಮಸಾಲೆಯನ್ನು ತುಂಬೋಣ. ವೀಕ್ಷಕರೇ, ಮೊದಲು ಏನು ಮಾಡೋಣ, ಹೀರಿಕಾಯಿ ಮೇಲಿಂದ ಸಿಪ್ಪಿ ಎಲ್ಲ ತಕ್ಕೊಳ್ಳೋ ನೋಡ್ರಿ. ಹೀರಿಕಾಯಿ ಜವಾರಿ ಹೀರಿಕಾಯಿ ಐತ್ರಿ. ಮತ್ತು ಜವಾರಿ ಹೀರಿಕಾಯಿ ಯಾವಾಗಲೂ ಉತ್ತರ ಕರ್ನಾಟಕನ್ಯಾಗ ಸಿಗ್ತದೆ ನೋಡ್ರಿ. ಆಮೇಲೆ ಸಿಪ್ಪಿದ ಚಟ್ನಿನೂ ಮಾಡ್ತಾರೆ. ಈ ಚಟ್ನಿ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೇನೆ, ಬೇಕಾದ್ರೆ ನೀವು ಹೋಗಿ ಇದ್ರ ಚಟ್ನಿ ವಿಡಿಯೋನು ನೋಡ್ಬೋದು ನೋಡ್ರಿ. ಇಲ್ಲಿ ಈ ಥರ ಚಂದಂಗೆ ಇದ್ರ ಮೇಲಿನ ಸಿಪ್ಪಿ ಎಲ್ಲ ತಕ್ಕೋಬೇಕು. ಇದೇ ಥರ ಎಲ್ಲ ಹೀರಿಕಾಯ್ದ ಸಿಪ್ಪಿನೂ ನಾವು ತಕ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿ, ಇಲ್ಲಿ ಎಲ್ಲ ಹೀರಿಕಾಯಿ ಮೇಲಿನ ಸಿಪ್ಪಿ ತಕ್ಕೊಂಡಿದ್ದೀನಿ. ಈಗ ಏನು ಮಾಡೋದಂದ್ರೆ, ಈಗ ಒಂದೊಂದು ಹೀರಿಕಾಯಿ ತಗೊಂಡ ಇಷ್ಟಿಷ್ಟು ನೋಡ್ರಿ, ಒಂದು 2-2 ಇಂಚ್ ಇಷ್ಟಿಷ್ಟ ಕಟ್ ಮಾಡ್ಕೋಬೇಕು. ಆಮೇಲೆ ಇದ್ರಾಗ ಮತ್ತು ಹಿಂಗೆ ಮಸಾಲೆ ತುಂಬಾಕ ಈ ಥರ ಹಿಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಕಟ್ ಮಾಡ್ಕೊಂಡು ಇದ್ರಾಗ ಮಸಾಲೆ ತುಂಬ್ಕೊಳ್ಳೋಣ. ವೀಕ್ಷಕರೇ, ಈ ಥರ ಹೀರಿಕಾಯಿ ಎಲ್ಲ ಕಟ್ ಮಾಡ್ಕೋಬೇಕು. ಈಗ ಇದ್ರಾಗ ಮಸಾಲೆ ತುಂಬ್ಕೊಳ್ಳೋಣ. ವೀಕ್ಷಕರೇ, ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಇದ್ರಾಗ ಮಸಾಲೆ ಹಾಕ್ಕೊಳ್ಳೋಣ. ಆಗಲೇ ರುಬ್ಕೊಂಡಿದ್ದೇನ್ರಲ್ಲ ಅದೆಲ್ಲ ಮಸಾಲೆ ಇದ್ರಾಗ ತಕ್ಕೊಳ್ಳೋಣ. ಈಗ ಏನು ಮಾಡೋದ, ಒಂದೊಂದು ಹೀರಿಕಾಯಿ ತಗೊಂಡ ಅದ್ರಾಗ ಈ ಥರ ಮಸಾಲೆ ತುಂಬಬೇಕು ನೋಡ್ರಿ. ಈ ಥರ ಎಲ್ಲ ಹೀರಿಕಾಯ್ದಾಗೂ ಮಸಾಲೆ ತುಂಬ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿಲ್ಲ, ಈ ಥರ ಹೀರಿಕಾಯ್ದಾಗ ಮಸಾಲೆ ಎಲ್ಲ ತುಂಬೈತಿ. ಈಗ ಏನು ಮಾಡೋಣ, ಇತ್ತಿನ ಒಗ್ಗರಣೆ ಹಾಕ್ಕೊಳ್ಳೋಣ ಬರ್ರಿ. ವೀಕ್ಷಕರೇ, ಒಗ್ಗರಣೆ ಹಾಕಾಕ ಮೊದಲ ಗ್ಯಾಸ್ ಹೊಚ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಇಡೋಣ. ಅದ್ರಾಗ ಈಗ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ. ಈಗ ಎಣ್ಣೆ ಕಾಯಾನ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಈಗ ನೋಡ್ರಿ, ಎಣ್ಣೆ ಕಾದೈತಿ. ಇದ್ರಾಗ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಈಗ ಉಳ್ಳಾಗಡ್ಡಿ ಫ್ರೈ ಆಗೈತಿ. ಈಗ ಇದ್ರಾಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಒಂದು ಸಣ್ಣ ಹೆಚ್ಚಿದ್ದ ಅದನ್ನು ಚಲೋದಂಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ಳೋಣ. ಖಾರ ಏನೀಗ ಹಾಕೋದು ಬೇಡ, ಯಾಕಂದ್ರೆ ಮಸಾಲೆದಾಗ ಈಗ ಖಾರ ಹಾಕಿದ್ದೇವೆ. ಈಗೇನು ಖಾರ ಹಾಕೋದು ಬೇಡ. ಈಗ ಇದ್ರಾಗ ಏನು ಮಾಡೋಣ, ಹೀರಿಕಾಯಿ ಮಸಾಲೆ ತುಂಬಿದ ಹೀರಿಕಾಯಿ ಐತಿರಲ್ಲ ಅವೆಲ್ಲ ಒಂದೊಂದು ಒಗ್ಗರ್ಣಿದಾಗ ಇಡೋಣ. ಈಗ ಒಗ್ಗರ್ಣಿದಾಗ ಎಲ್ಲ ಹೀರಿಕಾಯನ್ನ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಒಂದು 5 ನಿಮಿಷ ಲೋ ಫ್ಲೇಮ್ ಮ್ಯಾಗೈತಿನ ಮುಚ್ಚಿ ಬೇಯಿಸೋಣ. ವೀಕ್ಷಕರು, ಈಗ 5 ನಿಮಿಷ ಆಗೈತಿ. ಈಗ ನೋಡ್ರಿ, ಈಗ ಹೀರಿಕಾಯಿ ಎಲ್ಲ ಎಣ್ಣೆಗೆ ಮಸ್ತ್ ಫ್ರೈ ಆಗ್ಯಾವ. ಮತ್ತು ಇವತ್ತಿನೀಗ ಒಂದು ಸ್ವಲ್ಪ ಹೊಳಸ್ಕೊಳ್ಳೋಣ. ವೀಕ್ಷಕರೇ, ಹೀರಿಕಾಯ್ದಾಗ ಮಸಾಲೆ ತುಂಬಿದ್ದಿರಲಿ ಉಳ್ದೈತಿರ್ಲಿ ಅದನ್ನ ಏನು ಮಾಡೋಣ, ಈಗ ಮಸಾಲೆ ಇದ್ರಾಗ ಹಾಕ್ಕೊಳ್ಳೋಣ. ಈಗ ಈ ಮಸಾಲೆ ಹಾಕಿದ್ರೆ ಏನಾಗ್ತೈತೆ ಅಂದರೆ ಇದಕ್ಕೆ ಗ್ರೇವಿನೂ ಆಗ್ತದೆ, ಅನ್ನಕ್ಕೂ ಆಗ್ತೈತಿ ಇದು ಪಲ್ಯ, ಚಪಾತಿಗೂ ಆಗ್ತೈತೆ ನೋಡ್ರಿ.
ಈಗ ಏನು ಮಾಡೋಣ, ಇದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 1 ಕಪ್ ನೀರು ಹಾಕಿ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಕುದಿಯಾಕೆ ಬಿಡೋಣ. ನೋಡ್ರಿ ಇದನ್ನ ವೀಕ್ಷಕರೇ, ಈಗ 5 ನಿಮಿಷ ಆಗೈತಿ. ನೋಡ್ರಿ ಇಲ್ಲೇ ಮಸ್ತ್ ಹೀರಿಕಾಯಿ ಎಣ್ಗಾಯಿ ರೆಡಿ ಆಗೈತಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಎಣ್ಣೆಲ್ಲ ಬಿಟ್ಟೈತಿ ಮತ್ತು ಮಸಾಲೆ ವಾಸನೆನೂ ಮಸ್ತ್ ಘಮ್ ಅಂತ ಬರತ್ತದ ನೋಡ್ರಿ. ಈಗ ಏನು ಮಾಡೋಣ, ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಗ್ಯಾಸ ಆಫ್ ಮಾಡಿಬಿಡೋಣ. ಈಗ ಹೀರಿಕಾಯಿ ಎಣ್ಗಾಯಿ ರೆಡಿ ಆಗೈತಿ. ಇದನ್ನೀಗ ಸರ್ವ್ ಮಾಡೋಣ ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಹೀರಿಕಾಯಿ ಎಣ್ಗಾಯಿ ಎಷ್ಟು ಮಸ್ತಾಗಿ ರೆಡಿ ಆಯಿತು. ಮತ್ತು ಇದು ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ಅನ್ಕ ಭಾರಿ ಮಸ್ತ್ ಹತ್ತದ ನೋಡ್ರಿ. ನಿಮ್ಗೆ ಈ ವಿಡಿಯೋ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.